ಆಂಧ್ರಪ್ರದೇಶ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗೆ ಇನ್ನೂ 2 ವರ್ಷಗಳು ಬಾಕಿ ಇವೆ. ಆದರೆ ಆಡಳಿತಾರೂಢ ಟಿಡಿಪಿಯನ್ನ ಈ ಬಾರಿ ಹೇಗಾದ್ರೂ ಮಾಡಿ ಮನೆಗೆ ಕಳುಹಿಸಬೇಕು ಅಂತ ಪಣತೊಟ್ಟಿರುವ ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಜಗನ್ ಮೋಹನ್ ರೆಡ್ಡಿ ರಣತಂತ್ರ ರೂಪಿಸಿದ್ದಾರೆ. ಈ ಕೆಲಸಕ್ಕಾಗಿ ರಾಜಕೀಯ ಚತುರ ಪ್ರಶಾಂತ್ ಕಿಶೋರ್ಗೆ ನೂರಾರು ಕೋಟಿ ರೂಪಾಯಿ ಸುರಿದಿದ್ದಾರೆ. ಪ್ರಶಾಂತ್ ಕಿಶೋರ್ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಚಂಡ ಗೆಲುವಿನ ರೂವಾರಿ. ಬರೋಬ್ಬರಿ 282 ಸೀಟುಗಳನ್ನ ಗೆಲ್ಲೋ ಮೂಲಕ ಎಲ್ಲಾ ಪಕ್ಷಗಳಿಗೆ ಶಾಕ್ ನೀಡಿದ್ರು. ಈ ಗೆಲುವಿಗಾಗಿ ರಣತಂತ್ರ ರೂಪಿಸಿದವರೇ ಈ ಪ್ರಶಾಂತ್ ಕಿಶೋರ್. ಇದೀಗ ಈ ರಾಜಕೀಯ ಚಾಣಕ್ಯನ ಕೈಚಳಕವನ್ನ ಬಳಸಿಕೊಳ್ಳೋಕೆ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ವೈಎಸ್ ಜಗನ್ ಮೋಹನ್ ರೆಡ್ಡಿ ಈ ರಾಜಕೀಯ ಚಾಣಕ್ಯ ಪ್ರಶಾಂತ್ ಕಿಶೋರ್ನನ್ನ ಪಕ್ಷದ ರಣತಂತ್ರ ರೂಪಿಸೋಕೆ ನೇಮಿಸಿದ್ದಾರೆ. ರಣತಂತ್ರ ರೂಪಿಸೋಕೆ 250 ಕೋಟಿ ಸಂಭಾವನೆ. 2019ರ ಚುನಾವಣೆಗೆ ವೈಎಸ್ಆರ್ ಕಾಂಗ್ರೆಸ್ ಈಗಿನಿಂದಲೇ ತಯಾರಿ. ಹೌದು, 2019ರಲ್ಲಿ ಆಂಧ್ರಪ್ರದೇಶದಲ್ಲಿ ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಗೆ ವೈಎಸ್ಆರ್ ಕಾಂಗ್ರೆಸ್ ಈಗಿನಿಂದಲೇ ಸಮರ ಸನ್ನದ್ಧವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ರಾಜಕೀಯ ತಂತ್ರ ರೂಪಿಸಿಕೊಟ್ಟು ಭರ್ಜರಿ ಗೆಲುವಿಗೆ ಅಡಿಪಾಯ ಹಾಕಿದ್ದ ಪ್ರಶಾಂತ್ ಕಿಶೋರ್ನನ್ನ ರಾಜಕೀಯ ತಂತ್ರ ರೂಪಿಸೋಕೆ ವೈಎಸ್ಆರ್ ಕಾಂಗ್ರೆಸ್ ನೇಮಕ ಮಾಡಿದೆ. ಅದು ಬರೋಬ್ಬರಿ 250 ಕೋಟಿ ಸಂಭಾವನೆ ನೀಡೋ ಮೂಲಕ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. ಲೋಕಸಭೆ ಹಾಗೆ ವಿಧಾನಸಭೆ ಚುನಾವಣೆ ಅದೇ ವರ್ಷದಲ್ಲಿ ಬರೋದ್ರಿಂದ ಎದುರಾಳಿ ಪಕ್ಷಗಳ ವಿರುದ್ಧ ರಣತಂತ್ರ ರೂಪಿಸೋ ನಿಟ್ಟಿನಲ್ಲಿ ಜಗನ್ ಮೋಹನ್ ರೆಡ್ಡಿ ಈಗಿನಿಂದಲೇ ರೆಡಿಯಾಗ್ತಿದ್ದಾರೆ. ರಾಜಕೀಯ ಚತುರ ಪ್ರಶಾಂತ್ ಕಿಶೋರ್ ಮತದಾರರನ್ನ ಸೆಳೆಯೋಕೆ ಹೆಚ್ಚಾಗಿ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕ್ಯಾಂಪೇನ್ ಪ್ಲಾನ್ ರೂಪಿಸ್ತಾರೆ. ಇನ್ನು ಕ್ಯಾಂಪೇನ್ ಪರಿಣಾಮಕಾರಿಯಾಗಿ ರೂಪಿಸೋ ನಿಟ್ಟಿನಲ್ಲಿ ಸಮೀಕ್ಷೆ ನಡೆಸುವ ಮೂಲಕ ಮಾಹಿತಿ ಸಂಗ್ರಹಿಸ್ತಾರೆ. ಅಲ್ಲದೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ಅವರ ನಾಡಿ ಮಿಡಿತದ ಅಧ್ಯಯನ ಮಾಡಲಾಗುತ್ತೆ. ಇದಾದ ಬಳಿಕ ವಿಭಿನ್ನ ಶೈಲಿಯಲ್ಲಿ ಪ್ರಚಾರ ಸಭೆಗಳನ್ನ ಆಯೋಜನೆ ಮಾಡಲಾಗುತ್ತೆ. ಇದೆಲ್ಲದರ ಬಳಿಕ ಜೂನ್ನಿಂದಲೇ ಪ್ರಶಾಂತ್ ಕಿಶೋರ್ ತಂಡ ತಂತ್ರಗಾರಿಕೆಯ ಪ್ರಾಯೋಗಿಕ ಕಾರ್ಯವನ್ನ ಪ್ರಾರಂಭ ಮಾಡುತ್ತೆ. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶದ ರಾಜಕೀಯ ಸ್ಥಿತಿಗತಿ ಬಗ್ಗೆ ಅಧ್ಯಯನ ನಡೆಸಲಾಗುತ್ತೆ. ಅಂತಿಮವಾಗಿ ಸೆಪ್ಟೆಂಬರ್ನಿಂದ ಪ್ರಶಾಂತ್ ಕಿಶೋರ್ ತಂಡ ತನ್ನ ಕಾರ್ಯಚಟುವಟಿಕೆಯನ್ನ ಶುರು ಮಾಡುತ್ತೆ. ಒಟ್ನಲ್ಲಿ ಆಂಧ್ರಪ್ರದೇಶದಲ್ಲಿ ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಗೆ ವೈಎಸ್ಆರ್ ಕಾಂಗ್ರೆಸ್ ಈಗಿನಿಂದಲೇ ಕಾರ್ಯೋನ್ಮುಖವಾಗಿದೆ. ಆಡಳಿತಾರೂಢ ತೆಲುಗು ದೇಶಂ ಪಾರ್ಟಿಗೆ ಮಣ್ಣು ಮುಕ್ಕಿಸೋಕೆ ಜಗನ್ ಮೋಹನ್ ರೆಡ್ಡಿ ರಾಜಕೀಯ ಚತುರ ಪ್ರಶಾಂತ್ ಕಿಶೋರ್ ಮೊರೆ ಹೋಗಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ವಿಫಲವಾದ ಪ್ರಶಾಂತ್ ಕಿಶೋರ್ ತಂತ್ರಗಾರಿಕೆ ಆಂಧ್ರದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.